ಹೆಸರು ಮುರ್ಲೆ ಅಂತ, ಕಳಕರಿ, ಹೆಚ್ಚುಗೊಳ್ಳಲ್ಲಿ ಪಂಚಾಯತಿ. ಇಲ್ಲಿ ಫಾರೆಸ್ಟ್ ಅವರು ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಕಾರಣ ಅಂದ್ರೆ 2.5 ತಿಂಗಳಾಗಿದೆ ಮರ ತಂದು ಕೃಷಿ ಹೊಂಡಲ್ಲಿಗೆ ಹಾಕಿದ್ವಿ. ಕುರಿ ಶೆಡ್ಡು ಮೇಕೆ ಶೆಡ್ಡು ರೆಡಿ ಮಾಡೋಣ ಅಂತ ತಂದು ಮರ ಹಾಕಿದ್ರೆ ಇಲ್ಲಿ ನಮ್ದೇ ಅಂತ ಬಂದು ಇಲ್ಲಿ ರಾತ್ರಿ 11 ಗಂಟೆ ಇಲ್ಲಿ ಬಂದು ರಾತ್ರಿ ಎಲ್ಲ ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಅದು ಮರಗಳು ನೀವು ಎಲ್ಲಿಂದ ತಗೊಂಡು? ನಾವು ಏಬಿರ್ದಿಂದ ತಂದಿದ್ದೀವಿ. ಬಿಲ್ಸ್ ಎಲ್ಲ ಇದಾವೆ ನಮ್ಮ ಹತ್ರ. ಬಿಲ್ಸ್ ಎಲ್ಲ ಇದಾವೆ ನಮ್ಮ ಹತ್ರ. ಆದ್ರೂ ರಾತ್ರಿ ಎಲ್ಲ ತೋರಿಸಿ ಇದ್ ಮಾಡಿದ್ರೆ ಟ್ರ್ಯಾಕ್ಟರ್ ಎಲ್ಲ ರಾತ್ರಿ 11 ಗಂಟೆಗೆ ತಂದು ನಮ್ಗೆ ಇಲ್ಲಿ 15 ಜನ ಬಂದು ಕಿರುಕುಳ ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು ತಹಸೀಲ್ದಾರು MLA ಅವರು ನಮ್ಗೆ ಸಪೋರ್ಟ್ ಮಾಡಿ ನ್ಯಾಯ ಕೊಡಿಸ್ಬೇಕಂತ. ನಾವು ಶೆಡ್ ಕುರಿ ಶೆಡ್ ಮೇಕೆ ಶೆಡ್ ರೆಡಿ ಮಾಡೋಣ ಅಂತ ಮರ ತಂದಿದ್ವಿ. ಏಬಿರ್ದಿಂದ ತಂದಿದ್ವಿ. ಬಿಲ್ ಸರ್ ಇದೆ ಇಲ್ಲಿ. ನಮ್ದು ಡಿಪಾರ್ಟ್ಮೆಂಟ್ ಮರ ನಾವು ತಂದು 2.5 ತಿಂಗಳಾಗಿದೆ. ನೀರಲ್ಲಿ ಹಾಕಿ ಎತ್ತಾಕಿರೋ ಮರ ನಮ್ದಿದು ಅಂತ ಇವಾಗ ಬಂದು ಹೇಳ್ತಾ ಇದಾರೆ. ಅದಕ್ಕೆ ನೀವು ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ತಹಸೀಲ್ದಾರ್ಗೂ MLA ಸಾಹೇಬ್ರಿಗೂ ನಾವು ಮನವಿ ಮಾಡ್ತೀವಿ. ನನ್ನ ಹೆಸರು ರಮೇಶ್ ಅಂತ, ಕಳಕರಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ರಾತ್ರಿ 11 ಗಂಟೆಗೆ ಬಂದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಿರುಕುಳ ಕೊಡ್ತಾ ಇದ್ದಾರೆ. ನಾವು ಕೇಳಿದ್ದಕ್ಕೆ ಇದು ನಮ್ದು ಮರ ಅಂತ ಅವರು ರಾತ್ರಿ 1 ಗಂಟೆ ಸಮಯದಲ್ಲಿ ಕಿಡಿಗೆಗಳನ್ನೆಲ್ಲ ಕರ್ಕೊಂಡು ಬಂದು ಪಾಪ BP ಪೇಷಂಟು, ಶುಗರ್ ಪೇಷಂಟ್ ಎಲ್ಲ ಇದ್ರು. ಪಾಪ ಊಟ ತಿಂದಿರ ಇವಾಗ ಕೂಡ ಮಲ್ಕೊಂಡೇ ಇದ್ದಾರೆ. ಈ ತರ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಬಂದು ನೋಡ್ಕೊಂಡು ಹೋಗಿದ್ರು. ನಾವು ಮಾತಾಡಿದ್ವಿ, ಮೇಡಮ್ ಇದೆಲ್ಲ ನಮ್ದು, ನಾವು ವೇವ್ ಬ್ರಿಡ್ಜ್ ಇಂದ ತಗೊಂಡ್ ಬಂದಿದೀವಿ, ಇದೆಲ್ಲ ನ್ಯಾಯ ಈ ತರ ಮಾತಾಡೋದು ಸರಿ ಇಲ್ಲ ಅಂತ ಕೇಳಿದ್ದಕ್ಕೆ ದೌರ್ಜನ್ಯ ಮಾಡ್ಕೊಂಡು ಅವರು ನಮ್ಮ ಮೇಲೆ ಇದ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ತಹಸೀಲ್ದಾರ್ ಮುಖಾಂತರ ಕೇಳ್ಕೊಳ್ತಾ ಇದೀವಿ ಸರ್. ಒಂದು 2.5 ತಿಂಗಳಾಗಿದೆ ಸರ್. ಇದು ಆವತ್ತಿಂದ ಇಲ್ಲ. ಇದು ಒಂದು ಮರದಲ್ಲಿ ಕೂಡ ಒಂದು ನಂಬರ್ ಕೂಡ ಇಲ್ಲ ಅವ್ರದ್ದು ಅಂತ. ಈಗ ಬಂದು ನಮ್ದು ಅಂತ ಕೇಳ್ತಾ ಇದ್ದಾರೆ. ನಮ್ದು ನಾವು ಎತ್ಕೊಂಡು ಹೋಗ್ತೀವಿ ಮೇಡಮ್, ನಿಮ್ದು ಆದ್ರೆ ನೀವು ಪ್ರೂಫ್ ತೋರಿಸಿ. ನಮ್ ಪ್ರೂಫ್ ನಾವು ತೋರಿಸ್ತಾ ಇದೀವಿ, ನಮ್ ಬಿಲ್ ಸಮೇತ ಇದೆ ವೇವ್ ಬ್ರಿಡ್ಜ್ ಇಂದ ತಕೊಂಡ್ ಬಂದಿರೋದು. ನಿಮ್ದಾದ್ರೆ ನೀವು ಪ್ರೂಫ್ ತೋರಿಸಿ ಅಂತ ಕೇಳಿದ್ದಕ್ಕೆ ರಾತ್ರಿ 1 ಗಂಟೆ ಸಮಯದಲ್ಲಿ ಯಾರನ್ನ ಕಿಡಿಗೇಡಿಗಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ದೌರ್ಜನ್ಯ ಮಾಡಿದ್ದಾರೆ. ಅದು ಒಂಟಿ ಮನೆ ಇಲ್ಲಿ ಇಲ್ಲಿ ಊರಿಲ್ಲ. ಪಾಪ ಹೆಂಗಸರಿದ್ದಾರೆ, ಅವ್ರಿಗೆಲ್ಲ ಪಾಪ BP ಶುಗರ್ ಪೇಷಂಟ್ ಇದ್ದಾರೆ. ಈ ತರ ಮಾಡೋದು ನ್ಯಾಯನಾ? ಈ ಶಾಲಿನಿ ಮೇಡಮ್ ಅವರು ಫಾರೆಸ್ಟ್ ಅಧಿಕಾರಿಗಳಿಗ ಇದಕ್ಕೆ ನಮಗೆ ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ಮಾಧ್ಯಮ ಮುಖಾಂತರ ತಿಳಿಸ್ಕೊಡ್ತಾ ಇದೀವಿ.